ಏನಿವತ್ತು ಈ ಒಂದು ಮಾಧ್ಯಮದ ಮೂಲಕ ನಾವು ಆಗ್ರಹ ಮಾಡೋದೇನೆಂದರೆ, ಬಹುಜನ ಸಮಾಜ ಪಕ್ಷ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಇವತ್ತಿನ ಈ ಒಂದು ಅವರಾದ್ನ ಬದುಕಿಗಾಗಿ ಭೂಮಿ ಹಾಗೂ ಪ್ರಗತಿಪರ ಸಂಘಟನೆಯ ಮುಖಾಂತರ ಏನು ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಂಡಿದ್ದಾರೆ. ಈ ಅಲೆಮಾರಿ ಜನಾಂಗದ ನಿವಾಸಿಗಳಿಗೆ ಏನದು ಅಂತಂದರೆ ಒಂದು ನಿವೇಶನ ಒದಗಿಸೋದಾಗಲಿ ಮತ್ತು ಅವರಿಗೆ ಭೂಮಿ ಒದಗಿಸೋದಾಗಲಿ ಇಲ್ಲಿವರೆಗೆ ಈ ಒಂದು ತಾಲೂಕಾ ಆಡಳಿತ ಹಾಗೂ ಇಲ್ಲಿರುವ ಶಾಸಕ ಪ್ರಭು ಚವ್ಹಾಣ್ ಅವರು ಕೂಡ ಯಾವುದೇ ರೀತಿಯಿಂದ ಏನದು ಅಂತಂದರೆ ಈ ಒಂದು ಸಮಸ್ಯೆಗೆ ಸ್ಪಂದಿಸೋಕ್ಕೆ ಒಂದು ಆಗಿಲ್ಲ. ಹೀಗಾಗಿ ಸಂಪೂರ್ಣ ತಾಲೂಕಾ ಆಡಳಿತ ಏನದಂದ್ರೆ ಕುಸಿದೋಗಿದೆ. ಅದೇ ರೀತಿಯಾಗಿ ಮುಂದುವರೆದು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಆಡಳಿತ ಸಂಪೂರ್ಣ ಕುಸಿದೋಗಿದೆ. ಯಾವುದೇ ಒಂದು ಈ ಐದನೇ ದಿನ ಈ ಒಂದು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ರು ಕೂಡ ಯಾರೇ ಬಂದು ಅಧಿಕಾರಿಗಳು ಏನದಂತಂದರೆ ಸ್ಪಂದಿಸೋಕ್ಕಾಗಿಲ್ಲ. ಹೀಗಾಗಿ ನಾವು ಬಹುಜನ ಸಮಾಜ ಪಕ್ಷದ ಮೂಲಕ ಇವತ್ತಿನ ಈ ಒಂದು ಧರಣಕ್ಕೆ ಏನಾದಂತಂದರೆ ಸಂಪೂರ್ಣವಾಗಿ ಬೆಂಬಲಿಸುತ್ತಾ ಈ ಒಂದು 26ನೇ ಜನವರಿವರೆಗೆ ಇವ್ರದ್ದು ಏನು ಬೇಡಿಕೆಗಳಿದ್ದಾವೆ ಅವು ಈಡೇರಿಸಿಲ್ಲ ಅಂತಂದರೆ 26 ಜನವರಿ ನಂತರ ನಾವು ಮುಂದಿನ ದಿನಗಳಲ್ಲಿ ಏನಾದಂತಂದರೆ ಶೀಘ್ರವಾಗಿ ತಾಲೂಕಾಡಳಿತ ಮತ್ತು ಜಿಲ್ಲಾಡಳಿತ ಮತ್ತು ಇಲ್ಲಿರುವ ಸಚಿವರು, ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ, ಅದೇ ರೀತಿಯಾಗಿ ಈ ಒಂದು ತಾಲೂಕಾ ಶಾಸಕರು ಏನಿದ್ದಾರೆ ಅವರು ಮನೆಗೆ ಏನದಂದರೆ ಮುತ್ತಿಗೆ ಹಾಕೋ ಮುಖಾಂತರ ಒಂದು ನ್ಯಾಯ ಕೊಡುವಂಥ ಕೆಲಸ ಮಾಡಬೇಕಾಗಿದೆ. ಒಂದು ವೇಳೆ ಬಹುಜನ ಸಮಾಜ ಪಕ್ಷ ಬೀದರ್ ಜಿಲ್ಲೆಯಲ್ಲಿ ಈ ಒಂದು ಅಲೆಮಾರಿ ಜನಾಂಗದ ಒಂದು ಏನು ಭೂಮಿ ಮತ್ತು ಅವ್ರಿಗೆ ನಿವೇಶನಗಳಿಗೆ ಏನದಂತಂದರೆ ನ್ಯಾಯ ಪಡಿತೀವನ್ನೋ ಒಂದು ನಿಟ್ಟಿನಲ್ಲಿ ನಾವು ಇವತ್ತಿನ ದಿನ ಬಹುಜನ ಸಮಾಜ ಪಕ್ಷ ವತಿಯಿಂದ ತಾಲೂಕಾ ಪ್ರಗತಿಪರ ಸಂಘಟನೆ ಅವರ ತಾಲೂಕಿನ ಮುಖಂಡರಿಗೆಲ್ಲ ಏನಂತಂದರೆ ನಾವು ಬೆಂಬಲಿಸುತ್ತಾ ಈ ಮೂಲಕ ನಾನು ಆಗ್ರಹ ಮಾಡ್ತೀನಿ. 26ನೇ ಜನವರಿವರೆಗೆ ಜಿಲ್ಲಾ ಆಡಳಿತ ಏನಾದರೂ ಇದು ಸಮಸ್ಯೆ ಏನಾದರೂ ಬಗೆಹರಿಸೋಕ್ಕಾಗಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಏನಾದಂತಂದರೆ ಮುತ್ತಿಗೆ ಹಾಕೋ ಕೆಲಸ ಮಾಡ್ತೀವಿ. ಜಿಲ್ಲಾ ಅಧಿಕಾರಿ ಇರ್ಬೋದು, ಜಿಲ್ಲಾ ಸಚಿವರು ಇರ್ಬೋದು, ಮತ್ತು ಇಲ್ಲಿರುವ ತಾಲೂಕಾ ಶಾಸಕರು ಇರ್ಬೋದು. ಹೀಗಾಗಿ ನಾನು ಆಗ್ರಹ ಮಾಡ್ತೀನಿ. ಬಹುಜನ ಸಮಾಜ ಪಕ್ಷ ಜಿಲ್ಲಾಧ್ಯಕ್ಷ ಕಪಿಲ್ ಗುಡ್ಡೆ. बात करें